ಅದೇನೋ ಗೊತ್ತಿಲ್ಲ ಮಗ, ಈ ಸಲ ಅದೇನಾಗ್ತಿದೆಯೋ ಏನೋ. ಒಂದು ಕ್ಲೋಸ್ ಮ್ಯಾಚ್ ಆಯಿತು ಅಂದರೆ ನೋಡಿ, ನೆನ್ನೆ ಕ್ಲೋಸ್ ಮ್ಯಾಚ್ ಆಯಿತು. ಅದ್ರ ಹಿಂದೆ ಒಂದು 10 ಒನ್ ಸೈಡ್ ಮ್ಯಾಚ್ ಆಗಿಲ್ಲ ಅಂತ ಅಂದರೆ ಸಮಾಧಾನ ಇಲ್ಲ ಅಂತ ಕಾಣ್ತಿದೆ ಈ ಸೀಸನ್ IPLಗೆ. ನೋಡಿ, ಇವತ್ತು 2-2 ಒನ್ ಸೈಡ್ ಮ್ಯಾಚು, ಮಜಾ ಇಲ್ಲ ಏನಿಲ್ಲ, ಆ ಥರ ಆಗಿದ್ದು ಸೀನು. 50 ರನ್ನು ಮಾರ್ಜಿನ ಹೆವಿ ವಿಕ್ಟರಿ ರಾಜಸ್ಥಾನ್ ರಾಯಲ್ಸ್ಗೆ. ರಾಜಸ್ಥಾನ್ ರಾಯಲ್ಸ್ ಫಸ್ಟ್ 2 ಮ್ಯಾಚ್ನ ಆಡಿದ ರೀತಿ ನೋಡ್ತು ಅಂತಂದರೆ ಏನು ಗುರು ಇದು ಹಿಂಗೆ ಕೊಲ್ಟೆ ಆಗ್ಬಿಟ್ಟೈತೆ. ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್ಸಿಲಿ ಅಂತ ಅನ್ಕೊಂಡೆ, ಬಟ್ ಲಾಸ್ಟ್ ಮ್ಯಾಚ್ ವಿನ್ನು ಜೊತೆಗೆ ಈ ಮ್ಯಾಚ್ ವಿನ್ನ ನೋಡಾದ್ಮೇಲೆ ಏನು ಗುರು ರಾಜಸ್ಥಾನ್ ರಾಯಲ್ಸ್ ಹಿಂಗೆ ಪರವಾಗಿಲ್ಲ ಗುರು, ಪುಡಾಂಗ್ ಟೀಮ್ನ ಹೊಡೆದಿದೆ, ಪೊಂಡ್ರನ್ನೇ ಹೊಡೆದು ಬಿಸಾಕಿದೆ ಅಂತ ಅನ್ಕೊಬೇಕು. ಹೌದು ಗುರು, IPL ಅನ್ನೋದೇ ಹಂಗೆ, ಯಾರು ಯಾವಾಗ ಕೆಳಗಡೆ ಇರೋರು ಮೇಲ್ಗಡೆ ಇರೋ ಟೀಮ್ಗಳಿಗೆ ಹೊಡಿತಾರೆ ಅಂತಂದರೆ ಅದು ಆಶ್ಚರ್ಯ ಪಡುವಂಥದ್ದೆಲ್ಲ ಮಾತೇ ಇಲ್ಲ. ಇವಾಗ ಕೆಳಗಡೆ ಇರೋಂಥ ಟೀಮ್ ಅಂತ ಹೇಳೋದಕ್ಕೆ ಆಗಲ್ಲ ರಾಜಸ್ಥಾನ್ ರಾಯಲ್ಸ್ನ. ಅಂಥ ಟಾಪ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ನ, ಡಾಮಿನೇಟಿಂಗ್ ವಿಕ್ಟ್ರಿನ ತೋರಿಸಿದ್ದು ಪಂಜಾಬ್ ಕಿಂಗ್ಸ್ ಮೇಲೆ. ಟಾಸ್ ಗೆದ್ದವರು ಪಂಜಾಬ್ ಕಿಂಗ್ಸನೇ, ಬ್ಯಾಟಿಂಗ್ ಆಡಲ್ಲ ಬೌಲಿಂಗ್ ಮಾಡ್ತೀವಿ ಅಂತ ಅಂದರು. ಸೊ ಈ ಕಡೆಯಿಂದ ಎತ್ಕೊಂಡ್ರು ನೋಡಿ, ಓಪನಿಂಗ್ ಪಾರ್ಟ್ನರ್ಶಿಪ್ ಎಂಥ ಒಳ್ಳೆ ಸೈಕ್ ಓಪನಿಂಗ್ ಪಾರ್ಟ್ನರ್ಶಿಪ್ ಹೋಗಿರೋದು. ಅವನ ಅಜ್ಜಿ ಕ್ರೇಜಿ ಅಂದ್ಕೊಳ್ಳಿ, 89 ರನ್ನ ಓಪನಿಂಗ್ ಪಾರ್ಟ್ನರ್ಶಿಪ್ ಎಂದೂ ಇಲ್ಲದೇ ಇರೋ ಥರ ಪರ್ಫಾರ್ಮ್ ಮಾಡಿದ್ದು ಇವತ್ತು ಯಶಸ್ವಿ ಜೈಸ್ವಾಲ್. ನೋಡಿ, ಓಪನಿಂಗ್ ಪೇರ್ ಕಚ್ಕೊಂತು ಅಂತಂದರೆ ಅಪ್ಸೈಡ್ ಡೌನ್ ಸೈಡ್ ಟಾಪ್ ಕ್ವಾಲಿಟಿ ಟೀಮು ಮಾಡಬಹುದು ಅಂತ ತೋರಿಸ್ಕೊಂಡು ಕೊಟ್ಟಿದೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು. 60+ ರನ್ಸ್ನ ಈ ಕಡೆ ಇವರು ಹೊಡೆದ್ರು, ಆ ಕಡೆ 30+ ರನ್ಸ್ನ ಸಂಜು ಸ್ಯಾಮ್ಸನ್ ಹೊಡಿದಂಗೆ. 89 ರನ್ನ ಪಾರ್ಟ್ನರ್ಶಿಪ್ಪು. ಲಾಕಿ ಫರ್ಗ್ಯೂಸನ್ ಇಬ್ಬರು ಓಪನರ್ಸ್ ವಿಕೆಟ್ನ ಎತ್ತಿರೋದು. ಈ ಕಡೆ ಸಂಜು ಸ್ಯಾಮ್ಸನ್ ಸಿಕ್ಕಾಪಡೆ ಫ್ರಸ್ಟ್ರೇಟ್ ಆಗೋಗ್ಬಿಡಿದ್ರು, ಔಟ್ ಆಗ್ತಾ ಇದ್ದಂಗೆ ಬ್ಯಾಟೆಲ್ಲ ಎಸ್ಬಿಟ್ರು, ಗೊತ್ತಿಲ್ಲ ಅದಕ್ಕೂ ಫೈನ್ ಗೀನ್ ಹಾಕ್ತಾರೆ ನಾಳೆ. ಸಂಜು ಸ್ಯಾಮ್ಸನ್ ಬ್ಯಾಟ್ ಎಸಿದ್ರು ಅಂತ ಹಾಕಿದ್ರು ಆಗ್ತಾರೆ, ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಫ್ರಸ್ಟ್ರೇಷನ್ ಬ್ಯಾಟ್ನ ಎಸ್ಬಿಟ್ರು ಮೇಲ್ಗಡೆಗೆ. ಮಿಡ್ ಆಫಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ. ನಾನು ಈ ಕಡೆಯಿಂದ ಬೋಲ್ಡ್ ಆಗಿದ್ದು ಯಶಸ್ವಿ ಜೈಸ್ವಾಲ್. ರಿಯಾನ್ ಪರಾಗ್ ಅವರ ಪರ್ಫಾರ್ಮೆನ್ಸ್ ಕೂಡ ಮೆಚ್ಕೋಬೇಕು. ಒನ್ ಡೌನಲ್ಲಿ ಬಂದ್ಬಿಟ್ಟು 40+ ರನ್ಸ್ನ ಹೊಡೆದ್ರೆ ಸಖತ್ತಾಗಿ ಸಿಕ್ಸ್ಗಳನ್ನೆಲ್ಲ ಅವನ ಅಜ್ಜಿ ಕ್ರೇಜಿ ಹಿಟ್ಟಿಂಗ್ ಅಂತ ಹೇಳಬೇಕು. ಸ್ಟ್ರೈಕ್ ರೇಟು ಕೂಡ ಚಿಂದಿಯಾಗಿ ಇಟ್ಕೊಂಡಿದ್ರು. ಆ್ಯಂಡ್ ನಿತೀಶ್ ರಾಣಾ ಬಂದಿದ್ದ ತಕ್ಷಣ ಅಗ್ರೆಸಿವ್ ರೋಲನ್ನೇ ಕಾಣಿಸ್ಕೊಂಡ್ರು ಇವರು. ಹೊಡೆದಿರೋ 12 ರನ್ನೇ ಆಗಿರ್ಬೋದು, 1-2 4ನ ಇಟ್ಟರು, ಬಂದಿದ್ದ ತಕ್ಷಣ ರುಬ್ಬಾಕ್ ಹೋಗ್ತಾಯಿದ್ರು. ಸೊ ಈಗ ಬಂದಿದ್ದ ಸ್ಟೇಜನ್ನೇ ಆ ಥರ ಐತೆ. ಎಷ್ಟು ಆಲ್ಮೋಸ್ಟ್ 13ನೇ ಓವರ್ 14ನೇ ಓವರಿಗೆ ಬ್ಯಾಟಿಂಗ್ ಈಗ ಬಂದಿದ್ದು ನಿತೀಶ್ ರಾಣಾ. ಹೊಡಿಲೇಬೇಕಾಗಿತ್ತು, ಗುಮ್ಲೇಬೇಕಾಗಿತ್ತು, ಫುಲ್ಲು ಸ್ಟ್ರೈಟಾಗೇ ಫುಲ್ ಟೋಲ್ ತೊಗೊಳ್ತೀನಿ ಅಂತ ಹೋಗ್ತಾಯಿದ್ರು. ಮಾರ್ಕೋ ಹ್ಯಾನ್ಸನ್ ಬೌಲಿಂಗಿಗೆ ಬೌಂಡ್ರಿನಲ್ಲಿ ಔಟಾಗಿ ಹೋಗ್ತಾ ಇದ್ದಂಗೆ ಈ ಕಡೆ ಶಿಮ್ರಾನ್ ಹೆಟ್ಮಾಯರ್ ಬಂದ್ಬಿಟ್ಟು ಒಂದು 20 ರನ್ನ ಹೊಡೆದ್ಬಿಟ್ಟು ಅವರು ಕೂಡ ಕ್ಯಾಚ್ ಔಟ್ ಆದರು ಹರ್ಷ್ದೀಪ್ ಸಿಂಗ್ ಅವರ ಬೌಲಿಂಗಲ್ಲಿ. ಸೊ ಓವರಾಲ್ ನೋಡ್ತು ಅಂತಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್. ಧ್ರುವ್ ಜುರಾಲು ಲಾಸ್ಟಲ್ಲಿ ಒಂದು 12 ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು, ಅಗ್ರೆಸಿವ್ ಆಗಿನೇ ಆಡ್ಬಿಟ್ಟು. ಚೇಸ್ ಆನ್ ಮಾಡೋದಕ್ಕೆ ಅಂತ ಬಂದರು ಪಂಜಾಬ್ ಕಿಂಗ್ಸ್ ಅವರು. ಅನ್ಕೊಂಡಿದ್ವಿ ಏನೋ ಮಾಡ್ಬಿಡ್ತಾರೆ ಅವರು, 2 ಮ್ಯಾಚ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ಈ ಮ್ಯಾಚ್ ಏನೋ ವಾಡ್ದ ಡಮಾಲ್ ಡಿಮಿಲ್ ಎಗ್ರಿಸ್ತಾರೆ. ಶ್ರೇಯಸ್ ಅಯ್ಯರ್ ಬೇರೆ ಔಟ್ ಆಗಿಲ್ಲ 2 ಮ್ಯಾಚಿಂದ, ಅವನ ಅಜ್ಜಿ ಹಾಕೊಂಡು ಗುಮ್ ಮಾಡ್ಬಿಟ್ಟು ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ಕೊಡ್ತಾರೆ ಪಕ್ಕ. ಶ್ರೇಯಸ್ ಅಯ್ಯರ್ ಟಾಪ್ ಮ್ಯಾಚ್ ಫಾರ್ಮಲ್ಲಿದ್ದಾರೆ ಅಂತ ಅನ್ಕೊಂಡ್ರೆ ಈ ಮ್ಯಾಚು ಬೇಗನೆ ಔಟ್ ಆಗಿಬಿಡೋದ ಮಗ. ಫಸ್ಟ್ ಬಾಲು ಜೋಫರ್ ಆರ್ಚರ್ ಬಂದ್ಬಿಟ್ಟು ಬಿಟ್ಟು ನೋಡಿ ಪ್ರಿಯಾಂಶ್ ಆರ್ಯಾಗ ಹಂಗೆ ಟಾಪ್ ಆಫ್ ದ ಹಾಫ್ ಸ್ಟಂಪ್ ಎಗ್ರಕೊಂಡು ಹೋಯ್ತು ಹಂಗೇನೆ. ಫಸ್ಟ್ ಓವರ್ಲೇ 2 ವಿಕೆಟ್. ಶ್ರೇಯಸ್ ಅಯ್ಯರ್ ಏನು ಗುರುದು, ಫಸ್ಟ್ ಓವರ್ ವಿಕೆಟ್ ಬಿದ್ದೈತೆ ಅಂದ್ರೂ 2-4 ಹೊಡೆದ್ಬಿಟ್ಟು ಔಟ್ ಆಗೋಗ್ಬಿಡೋದ. ಏನು ಗುರು ತಲೆಗೆ ಏನು ಇಟ್ಕೊಂಡವ್ರು ಶ್ರೇಯಸ್ ಅಯ್ಯರ್ ಅಂತ, ಈ ರೇಂಜ್ಗೆ ಅಗ್ರೆಷನ್ನು. ವಿಕೆಟ್ ಬಿದ್ದೈತೆ ಗುರು, ಅದು ಕ್ಯಾಪ್ಟನು ಈ ಪ್ರೆಷರೇ ಇಲ್ಲ ಅನ್ನೋ ಥರ ಆಡ್ತಾವ್ರಲ್ಲ ಗುರು ಶ್ರೇಯಸ್ ಅಯ್ಯರು. ಒಂಥರ ಫ್ರೀ ಹ್ಯಾಂಡ್ ಹೆಂಗೆ ಬೇಕೋ ಹಂಗೆ ರುಬ್ಬು ಗುರು, ಹೆಂಗೆ ಬೇಕೋ ಹಂಗೆ ತತ್ಕೋ ಗುರು. ಏನು ತಲೆಯಲ್ಲಿ ಏನೂ ಇಲ್ಲ ಅವನ ಅಜ್ಜಿ, ತಲೆಯಲ್ಲಿ ಇರೋದೆಲ್ಲ ಬರೀ ಏಟ್ಗಳೇ. ಕೊಡ್ತಾ ಇರ್ತೀನಿ ಇಸ್ಕೊತಾ ಇರ್ರಿ ಅನ್ನೋ ಥರ ಹೊಡೆದಿಕ್ಕೆ ಅಂತ ಅವ್ರು ವಿಕೆಟ್ ಬಿಟ್ಕೊಂಡು ಹೊಡೆಯೋಕೆ ಹೋಗಿದ್ದೇನೆ. ಅವ್ರದ್ದು ಮೇನ್ ಮಿಸ್ಟೇಕ್ ಆಯಿತು. ಬಾಲ್ ನುಗ್ಬಿಟ್ಟಿತ್ತು, ಡಿಲೇ ಆದರೂ ಸ್ವಲ್ಪ ಬೋಲ್ಡ್ ಆಗೋರು. ಫಸ್ಟ್ ಓವರ್ನೇ 2 ಬೋಲ್ಡ್ ಎತ್ತದಂಥ ಜೋಫರ್ ಆರ್ಚರು 76 ರನ್ ಏನು ಹೊಡಿಸ್ಕೊಟ್ರದೆಲ್ಲ ಮರ್ತೋಗ್ಬಿಟ್ರು ಅಂತ ಕ್ಯಾಂಡಿದ್ದು. ಏನು ಗುರು ಬೌಲಿಂಗ್, ಮೊದಲನೇ ಓವರ್ 2 ವಿಕೆಟು ಅನ್ನೋ ಥರ ಆಯ್ತು. ಹಳೆ ಜೋಫರ್ ಆರ್ಚರು ಮೈ ಮೇಲೆ ಬಂದಂಗಿತ್ತು ಜೋಫರ್ ಆರ್ಚರ್ಗೆ ಇವತ್ತು. ಹೋಪ್ಲಲ್ಲೇನೋ 3 ವಿಕೆಟ್ನ ಕಳ್ಕೊಂಡಂತಹ, ಇನ್ಫ್ಯಾಕ್ಟ್ ಆಲ್ಮೋಸ್ಟ್ 4 ವಿಕೆಟ್ ಅಂತ ಹೇಳ್ಬೇಕು. 6.1 ಓವರ್ಗೆ 4 ವಿಕೆಟ್ ಡಮಾರು. ಪ್ರಭ್ಸಿಮ್ರಾನ್ ಸಿಂಗ್ನು ಕೂಡ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಡ್ತಾ ಇದ್ದಾರೆ, ಹಂಗೆ ಹಿಂಗೆ 12 ರನ್ ಹೊಡೆದಿದ್ದಾರೆ. ಸೊ ಅವರು 6.1 ಓವರ್ಗೆ ಔಟ್ ಆಗಿದ್ದು. ಸ್ಯಾಂಡಿ ಆಗ್ತಂಥ ಸ್ಲೋವರನ್ನು ಬಾಟಮಿಗೆ ಎಡ್ಜಾಗಿ ಹಾರ್ಕೊಂಡು ಕಾಟನ್ ಬೋಲ್ಡ್ ಹಿಡ್ಕೊಂಡು ಕಳಿಸ್ತಾ ಇದ್ದಂಗೆ ಈ ಕಡೆಯಿಂದ 4 ವಿಕೆಟು ಡಮಾರು ಕಲಾಸು. ಇನ್ನೇನಲ್ಲಿ ಸ್ಟಾನಿಸು ಗಾನು ಎಲ್ಲ ಗಾನ್ ಪಟ್ ನನಗೆ ವಿಕೆಟ್ ಬೀಳ್ದಂಗೆ ಮ್ಯಾಕ್ಸ್ವೆಲ್ ಜೊತೆಗೆ ನಿಂತ್ಕೊಂಡಿದ್ದು ನ್ಯಾಲ್ ವದೇರಾ ಅವರು ಕೂಡ ಬೇಗನೆ ಔಟ್ ಆಗಬೇಕಾಗಿರುತ್ತೆ. ಕ್ಯಾಚ್ ಬಿಟ್ಟರು ಇಬ್ಬರು, ಧ್ರುವ್ ಜುರಾಲು ಮತ್ತು ರಿಯಾನ್ ಪರಾಗ್ ಇಬ್ಬರು ಕಿತ್ತಾಡ್ಕೊಂಡು ಕ್ಯಾಚ್ ಬಿಡ್ತಾರೆ. ಸೊ ಅವರು ಆ್ಯಕ್ಚುಲಿ ಒಂದು ಸಿಂಗಲ್ ಡಿಜಿಟಲ್ಲೋ ಒಂದು 20s ಒಳಗಡೆ ಔಟ್ ಆಗಬೇಕಾಗಿರುತ್ತೆ. ಸೊ ಆ ಕ್ಯಾಚ್ನ ಬಿಟ್ಟಿದ್ದರಿಂದ ಸ್ವಲ್ಪ ಮ್ಯಾಚ್ನ ಎಲಿವೇಶನ್ ತೊಗೊಂಡ್ರು ಅಷ್ಟೇ. ಸಖತ್ತಾಗಿ ಆಡೋರು, ಹೆಂಗೆ ಹೊಡಿದಿದ್ರು ಶಾಟ್ ಅಂದ್ರೆ ಏನು ಬ್ಯಾಟ್ಸ್ಬಿಟ್ಟು ನ್ಯಾಲ್ ವದೇರಾದು ಅಜ್ಜಿ ಸಖತ್ ಅಂತ ಹೇಳಬೇಕು ಗುರು. ಇವತ್ತು ಮೆಚ್ಕೊಬೇಕಾಗಿರೋಂಥ ಪರ್ಫಾರ್ಮೆನ್ಸ್ ಪಂಜಾಬ್ ಕಿಂಗ್ಸ್ ಕಡೆ ಅವರೊಬ್ಬರದೇ ಬ್ಯಾಟಿಂಗ್ ಅಂತ ಬಂದಾಗ. ಏನು ಗುರು ಮ್ಯಾಕ್ಸ್ವೆಲ್ ಆಡಿಲ್ಲ ಪಾಪ ಅಂತ ಕೇಳಿದ್ರೆ 30 ರನ್ ಹೊಡೆದಿರೋ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಅವ್ರು ಎಷ್ಟು 4 ವಿಕೆಟ್ 42ಕ್ಕೆ 4 ವಿಕೆಟ್ ಬಿದ್ದಾಗ ಅಲ್ಲಿ 88 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಅದೇ ಮ್ಯಾಕ್ಸ್ವೆಲ್ ಮತ್ತು ವದೇರಾ ಅವ್ರದ್ದು. ಸೊ ಆ ಒಂದು ಪಾರ್ಟ್ನರ್ಶಿಪ್ನ ಮೆಚ್ಕೋಬೇಕಷ್ಟೇ. ಅದೇ ಇವ್ರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತಲ್ಲ 89 ರನ್ನ ಪಾರ್ಟ್ನರ್ಶಿಪ್, ಓಪನಿಂಗ್ ಪಾರ್ಟ್ನರ್ಶಿಪ್ಪು, ಅದೇ ರೀತಿ ಇವ್ರದ್ದು 5th ವಿಕೆಟ್ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗುತ್ತೆ. ಸೊ ಅದಾದಮೇಲೆ ಇನ್ನೇನು ಅವರಿಬ್ಬರು ಔಟ್ ಆಗ್ತಾ ಇದ್ದಂಗೆ ಮ್ಯಾಕ್ಸ್ವೆಲ್ ಕೂಡ ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು.
ಹಾರ್ಕೊಂಡು ಗಾಳೀಲಿ ಕ್ಯಾಚ್ನ ಹಿಡ್ಕೊಂಡ್ರು, 6 ಹೊಡೆಯೋಕೆ ಹೋಗಿದ್ರು. ನೆಹಾಲ್ ವಧೇರನು ಕೂಡ ಅಗ್ರೆಸಿವ್ ಆಗಿ ಆಡೋಕೆ ಹೋಗ್ಬಿಟ್ಟೆ ಕ್ಯಾಚ್ ಕೊಟ್ಬಿಟ್ಟು ಗಾನ್ ಕೇಸ್ ಆಗಿದ್ದು. ಸೊ ಇಬ್ಬರು ಕ್ಯಾಚ್ ಕೊಟ್ಬಿಟ್ಟು ಹೋಗ್ತಾ ಇದ್ದಂಗೆ ಈ ಕಡೆ ಶಶಾಂಕ್ ಸಿಂಗ್ ಒಬ್ಬರು ಕೈಲಿ ಏನು ಮಾಡೋಕ್ಕಾಗುತ್ತೆ. ಅವ್ರು ಬಂದಾಗ ಎಷ್ಟು 75 ರನ್ನೂ ಬೇಕಿತ್ತು. 33 ಬಾಲಲ್ಲೇ 75 ರನ್ನೂ ಬೇಕಿತ್ತು. 32 ಬಾಲು 30 ಬಾಲಲ್ಲೂ ಏನೋ ಬೇಕಿತ್ತು. ಒಬ್ಬರೇ ಹೊಡೆಯೋಕ್ಕಾಗದ? ಯಾಕಾಗಲ್ಲ? ಹೊಡೆದ್ರೆ ಆಗುತ್ತೆ. ನಥಿಂಗ್ ಈಸ್ ಇಂಪಾಸಿಬಲ್. ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಇದು ಇನ್ಕ್ರೆಡಿಬಲ್ ಪ್ರೀಮಿಯರ್ ಲೀಗು. ಎಲ್ಲ ಆಗುತ್ತೆ. ಏನಕ್ಕಾಗಲ್ಲ ಅಂತ ಕೇಳ್ತೀರಾ? ಒಬ್ಬರು ಕೈಯಲ್ಲಿ ಆಗಲ್ಲ ಮಗ. ಸೊ ಆಗಲ್ಲ ಬಿಡೋ ಗುರು, ಸುಮ್ಮನೆ ಏನಕ್ಕೆ ರಿಸ್ಕ್ ತೊಗೊಂಡು ಯಾಕೆ ನರ ಎಲ್ಲ ನೋವಿಸ್ಕೊಳ್ಳಿ ನಾನು ಅಂತ ಅವರು ಪಾಪ ನಿಧಾನಕ್ಕೆ ಟುಕು ಆಡ್ಬಿಟ್ಟು ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟರು. 50 ರನ್ನಿಗೆ ಮುಕ್ತಾಯವಾಯಿತು. ಅಂದರೆ 50 ರನ್ ವಿಕ್ಟ್ರಿಯಿಂದ ಮುಕ್ತಾಯವಾಯಿತು ರಾಜಸ್ಥಾನ್ ರಾಯಲ್ಸ್ ಅವರ ಆಟ. ಸಂದೀಪ್ ಶರ್ಮಾ ಅವರ ಬೌಲಿಂಗ್ನು ಮೆಚ್ಕೋಬೇಕು. ಜೊತೆಗೆ ಮೇಯ್ನಾಗಿ ಜೋಫರ್ ಆರ್ಚರ್ ಓವರ್ ಆಲ್ವಾಗರು ಸ್ಟಾರ್ಟಿಂಗಲ್ಲಿ ರಿದಮ್ಮಲ್ಲಿ ಅವನ ಅಜ್ಜಿ 2 ವಿಕೆಟ್ ನೆತ್ತಿದ್ದು. ಅದು ಶ್ರೇಯಸ್ ಅಯ್ಯರ್ ವಿಕೆಟ್ ಎತ್ತಿದ್ದು. ಅದೇ ಟರ್ನಿಂಗ್ ಪಾಯಿಂಟ್ ಆದ ಮ್ಯಾಚ್ ಆಗೋಗ್ಬಿಡ್ದು. ಬೋಲ್ಡ್ ಆಗ್ತಿದ್ದಂಗೆ ಮ್ಯಾಚ್ನ ಒಂಥರ ಹೆವಿ ಪುಲ್ ಬ್ಯಾಕ್ ಮಾಡ್ದಂಗೆ ಇತ್ತು. ಬಟ್ ಆದರೂ ಪಂಜಾಬ್ ಕಿಂಗ್ಸು ಬುದ್ಧಿ ಕಲೀಲೇಬೇಕು. ಓವರ್ ಕಾನ್ಫಿಡೆನ್ಸು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಕಾಣಿಸೋದು. ಶ್ರೇಯಸ್ ಅವ್ರಿಗೆ ಹೆವಿ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣಿಸುತ್ತೆ. ಆ ವಿಕೆಟ್ ಬಿಟ್ಕೊಂಡು ನಾನು ಹೊಡೆದಿದ್ದೆಲ್ಲ ಕಳೆದೋಗ್ತಾಯಿತ್ತಲ್ಲ ಬಾಲ್ಗಳು, ಏನು ಔಟ್ ಆಗ್ತಿಲ್ಲ ನಾನು, ಒಂಥರ ಔಟ್ ಆಗಲ್ವ ಅಂದರೆ ಟೆಸ್ಟ್ ಮಾಡೋದಂಗೆ ಇತ್ತು ಇವತ್ತು ಶ್ರೇಯಸ್ ಅಯ್ಯರು. ಔಟ್ ಆಗ್ತಾರಪ್ಪ ಶ್ರೇಯಸ್ ಅಯ್ಯರು, ನೋಡೋಣ ಅದೇನಾಗುತ್ತೆ ಅಂತ. ನೆಕ್ಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ಕತೆ ಅಂತ. ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್.